ಗೋಪಿ, ಎಲ್ಲಿ ಹೋಗಿದ್ದೆ? ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ. ನಾನು ನಿನ್ನೊಂದು ಮಾತು ಕೇಳಲ್ಲ? ಕೇಳಪ್ಪ. ನಾನ್ ಜೀವಂತವಾಗಿರೋದೇ ನಿನಗೋಸ್ಕರ ಅಂದ್ರೆ ನಂಬ್ತೀಯಪ್ಪ? ಯಾಕಪ್ಪ ಹಾಗಂತೀಯ? ನನಗೆ ಆಧಾರನೇ ನೀನು. ಈಗ ನನ್ನ ತಂದೆ ತಾಯಿ ಎಲ್ಲ ನೀನೇ ತಾನೇ ಅಪ್ಪ. ನನ್ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿದೀಯಲ್ಲ ನೀನು, ಬಹಳ ಸಂತೋಷ. ಗೋಪಿ, ನಿನ್ ಜೊತೆಲಿ ಕಾರ್ನಲ್ಲಿ ಒಂದು ಹುಡುಗಿ ಕೂತಿದ್ಲಲ್ಲ, ಯಾರವಳು? ಅವರು ಅವರು ಅರುಂಧತಿ ಸೇವಾ ಸಮಾಜದ ಪ್ರೆಸಿಡೆಂಟ್ ಸರಳನ್ ತಂಗಿ ಅಲ್ಲ? ಹೌದಪ್ಪ, ಅವ್ರ ತಂದೆ ಹೆಸರು ನರಸಿಂಹಯ್ಯ ಅಂತ. ಅವಳ ಜೊತೆ ನೀನು ಹೀಗೆ ಅಲಿಯೋದು ಸರಿಯಲ್ಲ. ಗೌರವ ತರುವಂಥದ್ದಲ್ಲ. ಗೌರವ ಕೆಡುವಂಥ ಕೆಲಸ ನಾನೇನು ಮಾಡಿಲ್ಲಪ್ಪ. ನೀನು ಅವಳ ಜೊತೆ ಓಡಾಡೋದೇ ಗೌರವ ಅಲ್ಲ ಅಂತ ನಾನು ಹೇಳಿದ್ದು. ಅಪ್ಪ, ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಓಡಾಡಿದ್ರು ಯಾರೇನು ಕೇಳೋ ಹಾಗಿಲ್ಲ. ನಿನಗೂ ಆತಂಕ ಇರೋಲ್ಲ, ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ನನಗನ್ಸುತ್ತೆ ಆ ಮನೆ ಸಂಬಂಧ ಈ ಮನೆ ಬೇಡ ಅಂತ. ನಿನ್ನೆ ಮದುವೆ ಆಗ್ತೀನಿ ಅಂತ ನಾನು ಹುಡುಗಿ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅದ್ ಹೇಗಯ್ಯ ಪ್ರಾಮಿಸ್ ಮಾಡಿದೆ? ಹೇಳವನು ಕೇಳವನು ನಾನು ಒಬ್ಬ ಇದ್ದೀನಿ ಅನ್ನೋ ಜ್ಞಾಪಕ ಬರ್ಲಿಲ್ಲ ನಿನಗೆ? ಅಲ್ಲಪ್ಪ, ನನ್ನ ಇಷ್ಟ ಬಂದ ಹೆಣ್ಣನ್ನು ಆರಿಸ್ಕೊಳ್ಳೋ ಹಕ್ಕು ನನಗಿಲ್ಲ ಅಂತೀಯ? ಆ ಹುಡುಗಿ ಬೇಡ. ಅವಳನ್ನ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋ, ನಾನು ಬೇಡ ಅನ್ನೋದಿಲ್ಲ. ಅವಳನ್ನು ಬಿಟ್ಟು ಬೇರೆ ಇನ್ಯಾರಿಗೂ ನನ್ನ ಹೃದಯದಲ್ಲಿ ಸ್ಥಳ ಇಲ್ಲ. ಆ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬೇಡ. ನನ್ನ ಇಚ್ಛೆ ವಿರುದ್ಧವಾಗಿ ನೀನು ನಡಿ ಕೊಡ್ತು. ಇದೇ ಮೇಲೆ ನಿನ್ನಿಷ್ಟ ಹೇಗೆ ಬರುತ್ತೋ ಹಾಗೆ ಮಾಡ್ಕೊ. ನಿನಗೆ ನಾನು ಬೇಕಾ ಅವಳು ಬೇಕಾ ಯೋಚನೆ ಮಾಡು. ನೀನ್ ಹೀಗೆ ಹಠ ಹಿಡಿದ್ರೆ ನಾನು ಮದುವೆ ನಿಲ್ದೆ ಕೊನೆವರೆಗೂ ಹೀಗೆ ಇರ್ಬೇಕಾಗುತ್ತೆ. ಈ ಸಂಬಂಧ ಬೆಳೆಸೋದಕ್ಕಿಂತ ನೀನು ಹಾಗೆ ಇದ್ದೂ ನನಗೆ ಸಮ್ಮತಿನೇ. ಸರಿ, ನಿನ್ನಿಷ್ಟ. ಎಂದೋ ಸತ್ತೋದ್ ವಿಷಯನ ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಆಸೆನ ಯಾಕೆ ಬಲಿ ಕೊಡ್ಬೇಕು? ಮಹೇಶ, ನಿನಗೆಲ್ಲ ಗೊತ್ತಿದೆ, ನನ್ ಕೇಳ್ತಾ ಇದ್ದೀಯ. ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಅವನ ಆಸೆನ ಯಾಕಯ್ಯ ನಿರಾಸೆ ಮಾಡ್ಬೇಕು? ನಾವಿರೋದಾದ್ರೂ ಯಾರಿಗೋಸ್ಕರ? ಅವನಿಗೋಸ್ಕರ ಅಲ್ವೇ? ಅದು ಸರಿಯಪ್ಪ. ನಾಳೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆ ಬಂದ್ರೆ ಅವ್ರ ಅಕ್ಕ ಇಲ್ಲಿ ಬಂದು ಮಾಡಿ ಹೋಗ್ತಾ ಇರ್ತಾಳೆ. ನಾನು ಅವಳನ್ನ ನೋಡ್ತಾ ಇರ್ಬೇಕಾಗತ್ತೆ. ಹಳೆದೆಲ್ಲ ಜ್ಞಾಪಕ ಬರುತ್ತೆ, ಮತ್ತೆ ಕೋಪ ಕೆರಳುತ್ತೆ, ಹುಚ್ಚಿ ದಿನ ಹಾಗಾಗತ್ತೆ. ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಗೋಪಿ ಸಂತೋಷನೇ ಅಲ್ವೇನೆ ನಮ್ಮ ಮುಖ್ಯ. ನಾಳೆ ದಿನ ಬಾಳಿ ಬದುಕ್ಬೇಕಾಗಿರೋ ನಾವು. ಜಗನ್ನಾಥ, ತಾಯಿ ಆದವಳು ತನ್ನ ಮರಣ ವೇದನೆ ಸಹಿಸಿಕೊಂಡು ಮಗುಗ್ ಜನ್ಮ ಕೊಡ್ತಾಳೆ. ತಂದೆ ಆದವನು ಸ್ವಲ್ಪ ವೇದನೆ ಸಹಿಸ್ಕೊಳಕ್ಕಾಗಲ್ವೇ? ನ್ಯಾಯ, ನ್ಯಾಯ. ನಿನ್ ಮಾತಿನಲ್ಲಿ ಸತ್ಯ ಇದೆ.